ಶಾಲಾ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನಿಯಮಿತವಾಗಿ ನೀರು ಕುಡಿಯುವುದನ್ನು ರೂಢಿಸಿಕೊಳ್ಳಲು ರಾಜ್ಯ ಸರ್ಕಾರ ಈಗ ವಾಟರ್ ಬೆಲ್ ಯೋಜನೆಯನ್ನು ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಕಡ್ಡಾಯಗೊಳಿಸಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ 3.5 ವರ್ಷಗಳ ಹಿಂದೆಯೇ ಯಶಸ್ವಿಯಾಗಿ ಜಾರಿಯಲ್ಲಿದ್ದ ಈ ಯೋಜನೆ ಈಗ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ತೇಜಸ್ವಿನಿ, ನೀರು ಕುಡಿಯುವುದರಿಂದ ಓದಿನಲ್ಲಿ ಗಮನ ಹರಿಸಲು ಸುಲಭವಾಗುತ್ತಿದೆ ಮತ್ತು ದಣಿವು ಕಡಿಮೆಯಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಹೊಟ್ಟೆ ನೋವು ಮತ್ತೆ ತಲೆನೋವು ಅದು ಇದು ಬರ್ತಿತ್ರಿ. ಇವಾಗ ಬಹಳ ಇದು ಆಗೈತಿ, ಎಲ್ಲ ಕಮ್ಮಿ ಆಗೈತ್ರಿ. ನಮ್ಗೆ ಜ್ಞಾನಗೌಡ ಸರ್ ಮಾಡ್ಸಿದಕ್ಕ ನಮ್ಗ ಖುಷಿ ಅನ್ಸೈತಿ. ಫಸ್ಟ್ 11 ಗಂಟೆ ಕುಡಿತೀವ್ರಿ, ಆಮೇಲೆ ಕಡೆಗೆ 3 ಗಂಟೆ ಕುಡಿತೀವ್ರಿ, ಮತ್ತೆ 1 ಗಂಟೆ ಕುಡಿತೀವಿ. ಸ್ಥಳೀಯರಾದ ಪಾರ್ವತಮ್ಮ, ಬಿಸಿಲು ಹೆಚ್ಚಿರುವ ಭಾಗದಲ್ಲಿ ಮಕ್ಕಳು ನೀರು ಕುಡಿಯಲು ಮರೆಯುತ್ತಿದ್ದರು. ವಾಟರ್ ಬೆಲ್ ಜಾರಿಯಾದ ಮೇಲೆ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳು ಕಡಿಮೆಯಾಗಿವೆ ಎಂದರು. ಆಮೇಲೆ ಆಯಾಸವಾಗುವುದು, ಆಮೇಲೆ ದುರ್ಬಳಕೆ, ರಕ್ತಹೀನತೆ, ಮೂತ್ರಪಿಂಡದ ಸೋಂಕು ಇವೆಲ್ಲ ಕಾಣಿಸ್ತಿತ್ತು. ಆದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಅಧಿಕಾರಿಗಳು ಬಂದು ಮಾಹಿತಿ ನೀಡಿದ ನಮ್ಮ ಸಿಬ್ಬಂದಿಗಳು, ಶಿಕ್ಷಕರು ಎಲ್ಲರ ಮಕ್ಕಳ ಹಿತದೃಷ್ಟಿಯಿಂದ ನಾವು ಶಾಲೆಯಲ್ಲಿ ವಾಟರ್ ಬೆಲ್ ಬಾರಿಸುವುದರಿಂದ, ಚೆನ್ನಾಗಿ ನೀರು ಕುಡಿಯೋದ್ರಿಂದ ಈಗ ಮಕ್ಕಳಲ್ಲಿ ಆರೋಗ್ಯ ಚೆನ್ನಾಗಿದೆ. ಶಾಲೆಯ ನೀರಗಂಟಿ ಮಂಜುನಾಥ್, 2023ರಿಂದ ವಾಟರ್ ಬೆಲ್ ಯೋಜನೆ ಜಾರಿಯಲ್ಲಿದ್ದು ಮಕ್ಕಳ ಆರೋಗ್ಯದಲ್ಲೂ ಸಾಕಷ್ಟು ಸುಧಾರಣೆಯಾಗಿದೆ ಎಂದರು. 10:30ಗೆ 12 ಗಂಟೆಗೆ ಒಂದು ಸರ, ಮಧ್ಯಾಹ್ನ 3 ಗಂಟೆಗೆ ಸರ, ಶನಿವಾರ 10 ಗಂಟೆಗೆ 12 ಗಂಟೆಗೆ ಒಂದು ಸಲ ಸರ್. ಬೆಲ್ ಮಾಡಿದಾಗ ನೀರು ಕುಡ್ತೇವೆ ಸರ್ ಮಕ್ಕಳಿಗೆ. ಅದೊಂದು ಒಳ್ಳೆಯ ಆರೋಗ್ಯ ಸರ ನೀರು ಕುಡಿಯೋದು ಮಕ್ಕಳಿಗೆ. ಅಡುಗೆ ಸಹಾಯಕಿ ನಿಂಗಮ್ಮ, ವಾಟರ್ ಬೆಲ್ ಯೋಜನೆಯಿಂದ ಅನುಕೂಲವಾಗಿದ್ದು ಈ ಯೋಜನೆ ಜಾರಿ ಮಾಡಿದ ಪರಿಶಿಷ್ಟ ಕಲ್ಯಾಣ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಅಂತಂದು ಹೇಳಿ ಕೊಟ್ಟಿದ್ದಾರೆ. ನೀರು ಕುಡಿಸ್ತೀವಿ, ಬಿಸಿ ನೀರನ್ನು ಕಾಸಿ ಕೊಡ್ರಿ ಅಂತ ಹೇಳಿದ್ರು. ಬಿಸಿ ನೀರನ್ನು ಕಾಸಿ ಕೊಡ್ತೀವಿ. ಬೆಳಗ್ಗೆ ಮುಂಜಾನೆ ಒಂದು ಟೈಮು ಬಿಸಿ ನೀರು ಕಾಸಿ ಕೊಡ್ರಮ್ಮ ಅಂತ ಹೇಳಿದ್ರು. ಬೆಳಗ್ಗೆ ಒಂದು ಟೈಮು ಬಿಸಿ ನೀರು ಕೊಡ್ತೀವಿ ಮಕ್ಕಳಿಗೆ. ಆ ಸರ್ ಹೇಳಿದಂಗ ನಾವು ನಡ್ಕೊಂಡು ಹೊಂಟಿವಿ. ಸಹ ಶಿಕ್ಷಕ ಮದ್ದಾನಪ್ಪ, ಶಾಲೆಗೆ ಮಕ್ಕಳು ಬರುವ ಮುನ್ನವೇ ಸಿಬ್ಬಂದಿ 1/2 ಲೀಟರ್ ಬಾಟಲಿಯಲ್ಲಿ ನೀರು ತುಂಬಿಸಿಡಿರುತ್ತಾರೆ. ದಿನಕ್ಕೆ 4 ಬಾರಿ ನೀರಿನ ಗಂಟೆ ಬಾರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಮಕ್ಕಳು ಓದು ಬರಹದಲ್ಲಿ ಆಸಕ್ತಿಯಿಂದ ಭಾಗವಹಿಸ್ತೀವಿ ಸರ್. ಇದನ್ನ ನಾವು ಈ ಒಂದು ಪರಿಕಲ್ಪನೆ 2023ರಲ್ಲಿ ತಂದಾಗ ಏನಂತಂದ್ರೆ 2010ನೇ ತಾರೀಕು 2ನೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರವರು ನಮ್ಮ ಶಾಲೆಗೆ ವಿಸಿಟ್ ಕೊಟ್ಟಾಗ ಈ ಒಂದು ವಾಟರ್ ಬೆಲ್ ಎಂಬ ಪರಿಕಲ್ಪನೆಯನ್ನು ನೋಡಿ ಅತ್ಯಂತ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಜ್ಞಾನನಗೌಡ, ಜಿಲ್ಲೆಯ ಮಾದರಿ ಅನುಕರಿಸಿದ ರಾಜ್ಯದ ಅಂದಾಜು 120 ಆಶ್ರಮ ಶಾಲೆಗಳಲ್ಲಿ ವಾಟರ್ ಬೆಲ್ ಯೋಜನೆ ಅನುಷ್ಠಾನ ಮಾಡಬೇಕು ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆದೇಶಿಸಿತ್ತು. ಈಗ ಎಲ್ಲಾ ಶಾಲೆಗಳಿಗೂ ಆದೇಶ ಅನ್ವಯವಾಗಿದೆ ಎಂದರು. ಕರ್ನಾಟಕ ರಾಜ್ಯದ ಎಲ್ಲಾ ಶಾಲೆಗಳಿಗೂ ಕೂಡ ವಾಟರ್ ಬೆಲ್ಲಿನ ಅಗತ್ಯತೆಯನ್ನು ಮನಗಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಆದೇಶವನ್ನ ಮಾಡಿದೆ. ಹಾಗೂ ಈ ವಾಟರ್ ಬೆಲ್ ಪರಿಕಲ್ಪನೆಯಿಂದ ಮಕ್ಕಳಲ್ಲಿ ಕೂಡ ಕಲಿಕಾ ಒಂದು ವಾತಾವರಣ ಉತ್ತಮಗೊಂಡಿದೆ. ಅದರ ಜೊತೆಗೆ ತರಗತಿಯಲ್ಲಿ ಪಾಲ್ಗೊಳ್ಳುವಿಕೆಯ ಒಂದು ಗುಣಮಟ್ಟ ಕೂಡ ಹೆಚ್ಚಾಗಿದೆ.